ಈ ರೋಡ್ಗೂ ಯಾಕೋ ಆಗಿ ಬರ್ತಾ ಇಲ್ಲ. ಲಾಸ್ಟ್ 3 ಟ್ರಿಪ್ಪಿಂದ ಕಂಟಿನ್ಯೂ ಜಾಮು. ಯಾಕೆ ಬರಬೇಕು? ನಿನ್ನೆ ಒಂದು ವಿಡಿಯೋ ನೋಡಿದೆ ರೀಲ್ಸಲ್ಲಿ. ಯಪ್ಪ ಮತ್ತೆ ಅವನಿಂದೇನೆ ಹೋಗ್ಬೇಕು. ಫಸ್ಟ್ ಗೇರಲ್ಲಿ ಲೈನ್ ಎಲ್ಲೂ ಎಷ್ಟು ದೂರದಲ್ಲಿ ನಿಂತಿದೆಯೋ ಅಲ್ಲಿವರೆಗೂ ಎಲ್ಲಪ್ಪ ನಿನ್ನ ಮಕನೇ ಕಾಣವಲ್ದು. ಬೆಳಗ್ಗೆ ತಗೊಬಂದು ಖಾಲಿ ಮಾಡ್ತಾ ಇದ್ದಾರೆ. ಇದೊಂದು ಸರ್ಕಲ್, ಇದು ಲಂಬಾಣಿ ಸರ್ಕಲ್ ಏನೋ ಅಂತಾರೆ. ಇದು ಲಂಬಾಣಿ ಸರ್ಕಲ್. ಸ್ನೇಹಿತರೆ, ಸತತವಾಗಿ 5 ದಿನದ ನಂತರ ಲೋಡ್ ಮಾಡ್ಕೊಂಡು ಹೊರಟಿದ್ದೀನಿ. 5 ದಿನ ಮಲಗಿದ್ದೆ ಗೋವಾದಲ್ಲಿ. ಇವತ್ತು ಲೋಡ್ ಆಯ್ತು. ಹಂಗೂ ಸಂಜೆ ಮೇಲೆ ಲೋಡ್ ಬಂದಿದ್ದು 5ನೇ ದಿನಕ್ಕೆ. ಅಂದರೆ ಭಾನುವಾರ ಬಂದವನು, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು ಗುರುವಾರ. 3 ಗಂಟೆವರೆಗೂ ಲೋಡ್ ಇಲ್ಲ. 3 ಗಂಟೆ ಮೇಲೆ ಲೋಡ್ ಬಂತು. ಲೋಡ್ ಮಾಡಿ ಹಗ್ಗ ತರ್ಪಲೆಲ್ಲ ಯಾವ ಥರ ಹಾಕಿದೆ ನೋಡಿ. ಲೋಡ್ ಎಲ್ಲಿಗಪ್ಪ ಅಂದರೆ ಬಿಜಾಪುರ ಸಿಂದಗಿ. ಮೊನ್ನೆ ಲೈವ್ ಬಂದಾಗ ಹೇಳಿದ್ದೆ, ಮಿಸ್ ಆಯ್ತು ಅವತ್ತು ಲೋಡು. ಮತ್ತು ಅದೇ ಲೋಡೆ 2 ದಿನ ಕಳೆದು ಬಂದಿದೆ. ಇವಾಗ ಆಲೇ ಟೈಮ್ ಎಷ್ಟು ಗೊತ್ತಾ? 11:30 ಲೋಡ್ ಆಗಿಬಿಟ್ಟು ಭಾಳ ಲೇಟ್ ಆಗೋಗ್ಬಿಡ್ತು. ಅಂದರೆ ಲೋಡ್ ಬಂದಿದ್ದೆ 4 ಗಂಟೆಗೆ. 4 ಗಂಟೆ ಮೇಲೆ ಲೋಡ್ ಮಾಡ್ಕೊಂಡು ಬಿಲ್ ಕೊಟ್ಟಿದ್ದು 10:30. ಅಲ್ಲಿಂದ ಬಂಕಲ್ಲಿ ಬಂದು ನಮ್ಮ ಬಾಲಿ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ನೋಡೋಣ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಓಡಿಸೋದು. ಸ್ನಾನ ಮಾಡಿ ಫ್ರೆಶ್ ಆಗಿ ಲೋಡ್ ಮಾಡಿ ಹಗ್ಗ ತರಪಲಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಮೈಕನೋ ಸುಸ್ತು, ಯಾಕಂದರೆ 5 ದಿನ ಬರೀ ಕೂತು ಮಲಗಿ ಸಾಕಾಗಿಬಿಟ್ಟಿತ್ತು. ಇನ್ನು ಹೆಂಗೆ ಎಷ್ಟು ದೂರ ಓಡಿಸ್ತೀನಿ ಅನ್ನೋದು ಗೊತ್ತು. ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಓಡಿಸೋದು, ಮಲಿಕೊಳ್ಳೋದು. ಆದರೆ ನಾಳೆ ಖಾಲಿ ಮಾಡೋದಿಲ್ಲ, ನಾಡ್ದೆ ಖಾಲಿ ಮಾಡೋದು. ಬಿಜಾಪುರ ಸಿಂದಗಿ ಆನ್ ಡೆಲಿವರಿ. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. ಡೀಸೆಲ್ ಎಷ್ಟು ಹಿಡಿತೈತೆ ಗೊತ್ತಿಲ್ಲ. ಮೈಲೇಜು ಡೀಸೆಲ್ ಹಿಡಿಯೋದ ಮೇಲೆ ಡಿಫ್ರೆಂಟು. ಎಷ್ಟು ಹಿಡಿತೈತೆ ನೋಡಬೇಕು. ಭಾರಿ ನಿಧಾನ ಡೀಸೆಲ್. ಇಲ್ಲಿ ರೇಟ್ ಗೋವಾದಲ್ಲಿ 88.41. ನಮ್ಮ ಬೆಂಗಳೂರಲ್ಲಿ 91.90 ಪೈಸೆ. ಅಲ್ಲಿಗೆ ₹3.50 ಇಲ್ಲಿ ಕಡಿಮೆ ಡೀಸೆಲ್ ರೇಟ್. ಭಾರಿ ನಿಧಾನಕ್ಕೆ ಹೋಗ್ತೈತೆ. ಹೋಗಲಿ, ಎಷ್ಟೊತ್ತಾಗುತ್ತೆ ನೋಡೋಣ. ಸ್ನೇಹಿತರೆ, ನಮ್ಮ ಕರ್ನಾಟಕ ಎಂಟ್ರಿ ಆಗಿದ್ದೀನಿ. 5 ದಿನದ ನಂತರ ಕರ್ನಾಟಕಕ್ಕೆ ಎಂಟ್ರಿ. ಒಂಥರ ಖುಷಿ. ಮಳೆ ಇವತ್ತಂತೂ ಇಡೀ ದಿನ ಫುಲ್ಲು ಕಂಪ್ಲೀಟ್, ಅಂದರೆ ಫುಲ್ಲು ನಿಂತೋಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಮಳೆ. ನಿನ್ನೆ ರಾತ್ರಿ ಬಂದಿದ್ದೆ ಲಾಸ್ಟು. ಬೆಳಗ್ಗೆಯಿಂದ ಮಳೆ ಬಂದೇ ಇಲ್ಲ. ನಾವು ಕರ್ನಾಟಕ ಎಂಟ್ರಿ ಕೊಡೋಷ್ಟೊತ್ತಿಗೆ ಟೈಮ್ ನೋಡಿ 1 ಗಂಟೆ 12:15. ಕರ್ನಾಟಕ ಎಂಟ್ರಿ ಕೊಡೋಷ್ಟೊತ್ತಿಗೆ ಟೈಮು 12:15 ಆಗಿದೆ. ಇಲ್ಲಿಂದ ನಾನು ಈ ಅಪ್ಪೆಲ್ಲ ಹತ್ತಿಸ್ಕೊಂಡು ಕಾರವಾರ ಪಾಸಾಗಿ ಅಂಕೋಲ ಹೋಗೋಷ್ಟೊತ್ತಿಗೆ 2 ಗಂಟೆ 2:15 ಆಗ್ಬಿಡ್ತದೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಹೋಗೋದು. ಆದರೆ ನಾಳೆ ಹೋಗಿ ಖಾಲಿ ಮಾಡೋದು, ಇಲ್ಲ ನಾಡ್ದೆ ಹೋಗಿ ಖಾಲಿ ಮಾಡೋದು. ಹೋಯ್ತಾ ಇರೋಣ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ನಿನ್ನೆ ಗೋವಾದಲ್ಲಿ ಆಲ್ಟ್ ಆದಾಗ ಅಲ್ಲಿ ಗೋವಾದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು. ಅವ್ರ ಫೋಟೋ ಈ ಸೈಡಲ್ಲಿ ಹಾಕ್ತೀನಿ ನೋಡಿ. ಬಂದು ಚೇತನ್ ಅಂತೇಳಿ, ಅಲ್ಲೇ ಬಂದು ಅದೇ ಊರಂತೆ ಅವ್ರದ್ದು, ಬಾಲಿ ಅಂತೆ. ನಾವು ಆಲ್ಟ್ ಆಗಿದ್ವಲ್ಲ, ಅಲ್ಲಿಂದ ಒಂದು 4-5 ಕಿಲೋಮೀಟ್ರೇನೋ ಅವ್ರ ಮನೆ. ಅಂದರೆ ಅವ್ರ ಸ್ವಂತ ಊರು ಮುದ್ದೇಬೇಡ ಅಂತೆ. ಅಲ್ಲಿ ಗೋವಾದಲ್ಲಿ ಹೋಗಿ ಸೆಟ್ಲ್ ಆಗೋರಂತೆ. ಅವ್ರು ಬಂದು ಮಾತಾಡ್ಸ್ಕೊಂಡು ಹೋದರು. ಫೋಟೋ ಸೈಡ್ಗೆ ಹಾಕ್ತೀನಿ ನೋಡಿ. ತುಂಬ ಖುಷಿ ಆಯಿತು. ಗೋವಾದಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಅನ್ನೋದು ಅದೊಂದು ಖುಷಿ. ಆಮೇಲೆ ನಮ್ಮ KA36 ಸಿಂಧನೂರಿನವರು ವೀರೇಶ್ ಅಂತೇಳಿ ತುಂಬ ವೀಡಿಯೋದಲ್ಲಿ ಹೇಳ್ತಿದ್ದಾರೆ, ಹಣ ಹಾಯ್ ಅಂತೇಳಿ ಅಂತ. ವೀರೇಶ್ ಅವರೇ, ನಿಮಗೂ ಒಂದು ಹಾಯ್. ಆಮೇಲೆ ಮಂಜು ಬಸವನಗುಡಿ ಬೆಂಗಳೂರು, ನಿಮಗೂ ಬ್ರದರ್, ನೀವು ಮೆಸೇಜ್ ಹಾಕಿದ್ದೀರಾ. ನಾನು ವಿಡಿಯೋ ನೋಡೋಕೆ ಶುರು ಮಾಡಿದಾಗ 600 ಜನ ಸಬ್ಸ್ಕ್ರೈಬರ್ ಇದ್ದರು. ಈಗ 12,000 ಜನ ಅವರೇ ಸಬ್ಸ್ಕ್ರೈಬರ್ ಅಂತೇಳಿ. ತುಂಬ ಧನ್ಯವಾದಗಳು ಬ್ರದರ್. ತುಂಬ ವರ್ಷದಿಂದ ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ. ಹೀಗೆ ಸಪೋರ್ಟ್ ಮಾಡಿ, ತುಂಬ ಧನ್ಯವಾದಗಳು. ಭಾಳ ಇಂಥ ಕಮೆಂಟ್ಸ್ಗಳು ಓದಿದಾಗ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಾನು 600 ಸಬ್ಸ್ಕ್ರೈಬರ್ ಇದ್ದಿದ್ದು ಯಾವಾಗ ಗೊತ್ತಾ? 23ರಲ್ಲಿ.
24, 25 2 ವರ್ಷ ಆದರೂ ನಮ್ಮ ವಿಡಿಯೋ ಕಂಟಿನ್ಯೂ ನೋಡ್ತಾ ಇದ್ದಾರಲ್ಲ, ಹಾಗಾಗಿ ಖುಷಿ ಆಯಿತು. ಮಂಜು ಬಸವನಗುಡಿ, ತುಂಬಾ ಥ್ಯಾಂಕ್ಸ್ ಬ್ರದರ್. ನಿಮಗೂ ಹಾಯ್. ಬರ್ರಿ ಹೋಗೋಣ, ನೆಕ್ಸ್ಟ್ ಆರಾಮಾಗಿ ನಿಧಾನಕ್ಕೆ ಹೋಗೋಣ. ನಮ್ಮ ಕಾಳಿ ನದಿ, ಈ ಕತ್ಲೆಯಲ್ಲಂತೂ ಕಾಳಿ ನದಿಯಲ್ಲಿ ನೀರು ಕಾಣಲ್ಲ. ಯಾಕಂದರೆ ನಿನ್ನೆ ಎಲ್ಲ ಇರೋಬರೋ ಡ್ಯಾಮ್ ನೀರೆಲ್ಲ ಓಪನ್ ಮಾಡಿ ಬಿಟ್ಟವ್ರಂತೆ. ನದಿ ತೀರದವ್ರನ್ನೆಲ್ಲ ಸ್ವಲ್ಪ ಸೇಫ್ಟಿಯಾಗಿ ದೂರ ಹೋಗಿರ್ಲಿಕ್ಕೆ ಹೇಳಿ ಅನೌನ್ಸ್ ಮಾಡಿದ್ರು ನಿನ್ನೆ. ಇವತ್ತು ಮಳೆ ಕಡಿಮೆ ಆಗೈತೆ, ಆದರೆ ನೀರು ಎಷ್ಟೈತೆ ಅಂತ ನೋಡೋಣ ಅಂತ ಪ್ಲ್ಯಾನ್ ಇತ್ತು. ನೋಡೋಕ್ಕಾಗಲ್ಲ ಈ ಟೈಮಿಗೆ, 1 ಗಂಟೆ ಕತ್ಲಲ್ಲಿ ನೋಡಿ. ಇಷ್ಟು ನೋಡ್ರಿ ಏನು ಕಾಣ್ತಿಲ್ಲ. ಇನ್ನು ನದಿಯಾಗ ಏನು ಕಾಣ್ತಾವಪ್ಪ ನೋಡೋಣ. ಅಲ್ಲಿ ಹೋದ್ರೆ, ಹತ್ರ ಹೋದ್ರೆ ಗೊತ್ತಾಗುತ್ತೆ. ಕಂಡ್ರೆ ನೀರು ಕಂಡ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಹಂಗೆ ಸೀದಾ ಹೋಯ್ತಾ ಇರೋದೇನೆ. ನಮಗೂ ಈ ರೋಡ್ಗೂ ಯಾಕೋ ಆಗ್ಬತ್ತಾ ಇಲ್ಲ. ಲಾಸ್ಟ್ 3 ಟ್ರಿಪ್ಪಿಂದ ಕಂಟಿನ್ಯೂ ಜಾಮು. 2 ಟ್ರಿಪ್ಪು ಘಾಟಲ್ಲಿ ಜಾಮ್ ಆಗೋದು. ಇವತ್ತಿನ್ನೂ ಇದಕ್ಕೆ ಮಾಸ್ತಿಕಟ್ಟೆನೇ ಬಂದಿಲ್ಲ. ಮಾಸ್ತಿಕಟ್ಟೆನೇ ಬಂದಿಲ್ಲ, ಹಾಲೇ ಜಾಮ್ ಆಗಿವೆ. ನನ್ನ ಹಿಂದೆ 1 ಗಾಡಿ ಇದ್ದಾವೆ, ಮುಂದೆ ಅಂತೂ ಕೇಳಂಗೆ ಇಲ್ಲ. ಬಸ್ನವ್ನು ಮುಂದಕ್ಕೆ ಹೋಗಿ ರಿವರ್ಸ್ ಬರ್ತಾಯಿದ್ದಾನೆ ನೋಡಿ, ರಿವರ್ಸ್ ಬರ್ತಾಯಿದ್ದಾನೆ ಬಸ್ನವನು. ಪೂರ್ತಿ ಏಕ ಗಾಡಿ ನಿಂತದೆ. ಏನಪ್ಪ, ಇಲ್ಲೇ 3 ಗಂಟೆ ಆಗೋಯ್ತು. ಹುಬ್ಳಿ ಯಾರೋ ಪಾಸ್ ಮಾಡ್ಕೊಳ್ಳೋಣ ಬೆಳಕರೆ ಎಷ್ಟೊತ್ತಿಗೆ ಅಂತ ನೋಡಿದ್ರೆ ಇಲ್ಲೇ 3 ಗಂಟೆ. ಇದನ್ನು ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ. VRL ಬಸ್ಸು ಸಿಕ್ಕಾಪಟ್ಟೆ ಸೌಂಡು. ಮಳೆ ಬೇರೆ ಶುರುವಾಯ್ತು, ಈಗ ಮಳೆ ಬೇರೆ ಶುರು. ಓಹೋ ಮಳೆ ಮಳೆ ರಾಯ. ಗ್ಲಾಸ್ ಮೇಲೆ ನೀರು ಬಿತ್ತು, ಅದಕ್ಕೆ ನೋಡಿ ಹೆಂಗೆ ಕಾಣ್ತೈತೆ. ನನ್ನ ಅನಿಸಿಕೆ ಯಾವುದೋ ಮರ ಬಿದ್ದಿರಬೇಕು ನೋಡಿ. ಇವಾಗ ಫಾರೆಸ್ಟ್ನವ್ರು ಜೀಪ್ ಹೋಗ್ತಾಯಿತ್ತು ನೋಡಿದ್ರ, ಅದು ಜೀಪು ಫಾರೆಸ್ಟ್ ಜೀಪ್ ಹೋಗ್ತಾ ಇರೋದು. ಮರ ಎಲ್ಲೋ ಬಿದ್ದಿರಬೇಕು. ಈಗ ಅವ್ರು ಮರ ತೆಗಿಯೋಕ್ಕೆ ಹೋಗ್ತಾ ಇದ್ದಾರೆ. ಲೇಬರ್ನೆಲ್ಲ ಕರ್ಕೊಂಡು ಅವ್ರು ತೆಗಿಯೋವರೆಗೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಮ್ಮ ಗಾಡಿನ ನಾವು ಆಫ್ ಮಾಡಿಬಿಡೋಣ. ನಮ್ಮ ಗಾಡಿ ಆಫ್ ಆಯ್ತು, ಇನ್ನು VRL ಆಫ್ ಆಗಿಲ್ಲ. ಇದು ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ. ವಾಲ್ವ ಸಿಕ್ಕಾಬಡೆ ಸೌಂಡ್. ಬಸ್ತಾನು ಅರ್ಧ ರಿವರ್ಸ್ ಬಂದ್ಬಿಟ್ಟು ಅಲ್ಲೇ ನಿಲ್ಸ್ಕೊಂಡ್ಬಿಡ್ತಾನೆ. ಈಗ ಇನ್ನೊಂದು ಗಾಡಿ ಬಂತು, ಬರ್ತಾಯಿದೆ ಬೇಜಾನ್ ಗಾಡಿ. ಇದು ಎಷ್ಟೊತ್ತು ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ, ನೋಡೋಣ ಬರ್ರಿ. ಏನದು ಸಿಕ್ಕಾಪಟ್ಟೆ ಸೌಂಡ್. VRL ವಾಲ್ವಾ ಬಸ್ ಇದು. 9600 ಅಲ್ಲ, ಇದು ಬಂದ್ಬಿಟ್ಟು ಇಲ್ಲಪ್ಪ ಇತ್ತಲ್ಲಪ್ಪ 9400. ಹಳೆ ಗಾಡಿ ಇದು. 1 ಅವರ್ ಆದಮೇಲೆ ನೋಡಿ 2:45 ಬಂದಿದ್ದು, ಇವಾಗ 3:45. ಇವಾಗ ಆಪೋಸಿಟ್ ಒಂದೊಂದು ಗಾಡಿ ಬರೋಕ್ಕೆ ಶುರುವಾಗಿದೆ. ಅಲ್ಲಿ ಒಂದು ಸಮಸ್ಯೆ ಏನಾಗಿದೆ, KSRTC ಬಸ್ನ ಒಬ್ಬ ಹೋಗಿ ಅಡ್ಡ ಹಾಕೊಂಡು ಕೂತಿದ್ದಾನೆ. ಆಪೋಸಿಟ್ ಗಾಡಿ ಬರ್ದಿರಂಗೆ ನೋಡಿ. ಈಗ ಫಸ್ಟ್ ಗಾಡಿ ಬರ್ತಾ ಇರೋದು. 1 ಅವರ್ ಆಯ್ತು ಕೂತು. 2:45 ಬಂದಿದ್ದು. ನಾನು ಟೈಮಿಂಗ್ ನೋಡಿದ್ದು, ಒಂದು ವಿಡಿಯೋನೇ ಎಡಿಟ್ ಮಾಡಿಬಿಟ್ಟೆ. ಈಗ 3:45. ನೋಡಿ ಆ ಬಸ್ನ ಸೈಡ್ಗೆ ಹಾಕಿಸಿದ್ದಾರೆ. ಇವಾಗ ಆ ಕಡೆ ಮಳೆ ಬರ್ತಾ ಇದೆ, ಆ ಬಸ್ನ ಸೈಡ್ಗೆ ಹಾಕ್ಸ್ಬಿಟ್ಟಾರೆ. ಮಳೆ ಸಿಕ್ಕಾಪಟ್ಟೆ ಆಗೋಗ್ಬಿಡ್ತು. ಸೈಡ್ಗೆ ಹಾಕ್ಸ್ಬಿಟ್ಟು ಗಾಡಿಗಳು ಬರೋಕ್ಕೆ ಶುರುವಾಗೈತೆ. ಇನ್ನೊಂದು ಹಗ್ಲಲ್ಲಾದರೆ ಆರಾಮಾಗಿ ಕೂತ್ಕೊಂಡಿರ್ಬೋದು. 1 ಅವರಲ್ಲಿ 2 ಅವರ್ ಆಗಲಿ. ನೈಟಲ್ಲಿ ಅದು 3 ಗಂಟೆ 4 ಗಂಟೆ ಟೈಮ್ ನಿದ್ದೆ ಬರೋ ಟೈಮು ಕೂತಿರ್ಬೇಕಂದ್ರೆ ಆಗಲ್ಲ. ಸುಮ್ಮನೆ ಕೂತಿರ್ಬೇಕಾದ್ರೆ ನಿದ್ದೆ ಬಂದುಬಿಡ್ತವೆ. ಏನು ಮಾಡೋದು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋಗಳು ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಇವಾಗ ಕ್ಲಿಯರಾಗಿ ಬರೋಕ್ಕೆ ಶುರುವಾಗವೆ. ಇನ್ನು ಈ ಕಡೆಯಿಂದ ಹೋಗ್ತಿಲ್ಲ. ಈ VRL ಅಂತೂ ಗಾಡಿ ಆಫ್ ಮಾಡಲೇ ಇಲ್ಲ ಅವನು. ಆಫ್ ಮಾಡೋಂಗೂ ಇಲ್ಲ, ಯಾಕಂದರೆ ಆಫ್ ಮಾಡಿದ್ರೆ AC ವರ್ಕ್ ಆಗಲ್ಲ. AC ಬಸ್ ಅಲ್ವಾ, ಹಂಗಾಗಿ ಆಫ್ ಮಾಡಲೂ ಇಲ್ಲ. ನಲ್ಲೇ ಅವನೇ ಕೂತು ಸಾಕಾಗ್ಬಿಡುತ್ತೆ ನಮಗೂ. ಈಗ ನಮ್ಮ ಕಡೆಯಿಂದ ಬಿಡ್ತಿದ್ದಂಗೆ ಹೋಗೋಣ, ಏನಾಗೈತೆ ಅಂತೇಳಿ ನೋಡೋಣ. ನೋಡಿ ಜಾಮ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಯಿತು.
ಮುಂದೆ ಮುಂದೆ ಎಲ್ಲ ಮಲಗಿದ್ರು, ಸ್ವಲ್ಪ ಗ್ಯಾಪ್ ಇತ್ತು, ಓವರ್ಟೇಕ್ ಮಾಡ್ಕೊಂಡು ಮುಂದಕ್ಕೆ ಬಂದ್ಬಿಟ್ಟೆ. VRL ಬಸ್ನ ಹಿಂದಕ್ಕೆ ಹಾಕ್ಬಿಟ್ಟು. ಈ ರೋಡ್ ನೋಡಿ ಹೆಂಗಿದೆ, ಅಲ್ಲೋಡಲ್ಲಿ ಹೈಟ್ ಲೋಡ್ ಗಾಡಿಗಳು. ಇನ್ನು ಮುಂದೆ ಒಂದು ಇದು ಗಾಡಿ ಹೋಗ್ತದೆ ನೋಡಿ, ಆ ಗಾಡಿ ಮಲಗಿ ಮಲಗಿ ಹೋಗ್ತೈತೆ ನೋಡಿ. ರೋಡ್ ಹೆಂಗೈತೆ ಅಂತ. ಹೈಟ್ ಲೋಡ್ ಗಾಡಿಗಳು ಭಾರಿ ಹುಷಾರಾಗಿ ಬರಬೇಕು. ನಿನ್ನೆ ಒಂದು ವಿಡಿಯೋ ನೋಡಿದೆ ರೀಲ್ಸಲ್ಲಿ. ಯಪ್ಪ ಜಸ್ಟ್ ಮಿಸ್ ಯಪ್ಪ ಜಸ್ಟ್ ಮಿಸ್ ಆ ಗಾಡಿ ನೋಡಿ ಹೆಂಗೆ ಮಲಿಗೆ ಹೋಗ್ತೈತೆ. ನಮ್ಮ ಗಾಡಿಗಳು ಹೆಂಗೆ ಮಲಗ್ತಾವಂದ್ರೆ ಆ ಗಾಡಿ ಪಾಪ, ಆ ಗಾಡಿ ಜಸ್ಟ್ ಮಿಸ್ಸು ಇಲ್ಲ ಬಿದ್ದಿರೋದು. ನೋಡಿ ಹೆಂಗೆ ಮಲಗ್ತೈತೆ ಗಾಡಿ ಅಂತ. ನಿನ್ನೆ ಒಂದು ಯಲ್ಲಾಪುರ ಘಾಟಲ್ಲಿ ಒಂದು ಗಾಡಿ ಅಪ್ಸೈಡ್ ಆಗಿದ್ದು ರೀಲ್ಸಲ್ಲಿ ನೋಡಿದೆ. ಇಂಥ ಜಾಗದಲ್ಲಿ ಭಾರಿ ಹುಷಾರಾಗಿ ಹೋಗ್ಬೇಕು. ನಮ್ಮ ಗಾಡಿ ಏನಾಗಲ್ಲ, ಬೈಟ ಲೋಡ್ ಇರೋದು. ಹೈಟ್ ಲೋಡ್ ಇರ್ತಾವೆ ನೋಡು, ಆ ಥರ ಹೈಟ್ ಲೋಡ್ ಇರ್ತಾವಲ್ಲ, ಅವೆಲ್ಲ ಸ್ವಲ್ಪ ನಿಧಾನಕ್ಕೆ ಅದನ್ನು ಈ ಗುಂಡಿಗಳಲ್ಲಿ ಒಂದು ವೀಲ್ ಬಿಡಕ್ಕೆ ಹೋಗ್ಬಾರ್ದು. ಈಗ ನಾನು ನೋಡಿದ್ರೆ ಒಂದು ವೀಲ್ ಬಿಡ್ತಾ ಇದ್ನಲ್ಲ, ಆ ಥರ ಯಾವತ್ತೂ ಒಂದು ವೀಲ್ ಬಿಡಕ್ಕೆ ಹೋಗ್ಬಾರ್ದು. ಹೈಟ್ ಲೋಡ್ ಇದ್ದಾಗ 2 ವೀಲ್ ಬಿಡೋಕೆ ಟ್ರೈ ಮಾಡಬೇಕು. ಆವಾಗ ನಿಮಗೆ ಮಲಗಲ್ಲ. ಒಂದು ವೀಲ್ ಬಿಟ್ಟಾಗ ಒಂದು ವೀಲ್ ಮೇಲಿರ್ತೈತೆ, ಒಂದು ವೀಲು ಕೆಳಗಿದ್ದಾಗ ಹಿಂಗೆ ಮಲಗುತ್ತೆ ಗಾಡಿ. ಆವಾಗ 2 ಬಿಟ್ಟಾಗ 2 ಸೀದಾ ಗಾಡಿ ಹಿಂಗೆ ಕೆಳಗಿಳಿತದೆ. ಆವಾಗ ಏನೂ ಆಗಲ್ಲ. ಏನಾಗಿತ್ತು ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿವರೆಗೂ ಬಂದ್ಬಿಟ್ವಿ, ಇಲ್ಲಿವರೆಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ 1.25 ಅವರ್ ಜಾಮ್. ಕರೆಕ್ಟಾಗಿ 4 ಗಂಟೆ ಇವಾಗ ಇಲ್ಲಿ 4 ಗಂಟೆ ಆಗಿನೂ ಇಲ್ಲೇ ನೋಡಿ ಮರ ಬಿದ್ದಿರೋದು. ಮರನೇ ಬಿದ್ದಿರೋದು ನೋಡಿ. ಇದೇ ಮರ ಬಿದ್ದಿರೋದು ನೋಡಿ. ಇಲ್ಲೆಲ್ಲ ಕಟ್ ಮಾಡಿದ್ದಾರೆ ನೋಡಿದ್ರ ನೋಡಿ, ಇದೇ ಜಾಗದಲ್ಲಿ ನೋಡಲ್ಲ. ಇವಾಗ ಕಟ್ ಮಾಡಿರೋ ಗೊತ್ತಾಗುತ್ತೆ ನೋಡಿ. ಇಲ್ಲೆಲ್ಲ ಈ ಮರ ಬಿದ್ದು ನೋಡಿದೆಲ್ಲ ಎಲ್ಲ ಕ್ಲಿಯರ್ ಮಾಡವ್ರೆ. ಬರ್ರಿ, ಮರ ಬಿದ್ದು ರೋಡೆಲ್ಲ 1.5 ಅವರ್ ಜಾಮ್. ಇಷ್ಟೊತ್ತಿಗೆ ನಾನು ನನ್ನ ಅನಿಸಿಕೆ ಯಲ್ಲಾಪುರ ಹೋಗ್ಬೇಕಾಯ್ತು. ಇನ್ನು ಮಾಸ್ತಿಕಟ್ಟೆನೂ ಹೋಗಿಲ್ಲ ನಾನು. 4 ಗಂಟೆ ಆದ್ರೆ ಮಾಸ್ತಿಕಟ್ಟೆನೂ ಹೋಗಿಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ, ಹೋಗೋಕ್ಕಾಗಲ್ಲ. ತಿರ್ಗಾ ಇಲ್ಲೇನಪ್ಪ ಜಾಮು. ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೊಂಡು ಕಾಲೆಲ್ಲ ಒಂಥರ ನೆವೆ ಆಗ್ಬಿಡೈತೆ. ಹೋಗಪ್ಪ, ಫ್ಯಾನ್ ಹಾಕಿದ್ರು ಸೊಳ್ಳೆ ಬಿಡ್ತಾ ಇಲ್ಲ, ಅಷ್ಟು ಸೊಳ್ಳೆ. 1 ಅವರ್ ಕೂತಂಗೆ ಆಯ್ತಲ್ಲ. ಸದ್ಯಕ್ಕೆ ಮುಂದೆ ಹೋಗೋಣ ಬರ್ರಿ. ನೋಡಿ ಜಾಮ್ ಆಗಿರೋದಕ್ಕೆ 2 ಕಡೆ ನಿಲ್ಲಿಸಿ ಹೆಂಗೆ ಮಾಡಿಕ್ಕಿದಾರಂತ. ಈ ಕಡೆ ಗಾಡಿ ಎಲ್ಲ ಅಲ್ಲಲ್ಲೇ ಮಲಿಕೊಂಬಿಟ್ಟವ್ರೆ. 2 ಅವರ್ ಗಟ್ಟಲೆ ಜಾಮು. ಎಲ್ಲ ಅಲ್ಲಲ್ಲೇ ಮಲಿಕೊಂಬಿಟ್ಟವ್ರೆ. ಅರ್ಧ ಅವರಿಂದ ಮಲಿಕೊಂಡ್ರೆ ಜಾಮು ನೋಡಿ. ಕಾರು ಬಸ್ಸು ಎಲ್ಲ ಹಂಗೆ ನಿಂತು ಬಿಡವೆ. ಈಗ ಆಲೆಯ ಎಷ್ಟು ನೋಡಿ ಟೈಮು, 4:15 ಟೈಮ್. 4 ಗಂಟೆ ಕ್ಲಿಯರ್ ಆಗಿದ್ದು, ಇನ್ನು ಅರ್ಧ ಗಂಟೆ ಆದರೂ ಪಾಸ್ ಮಾಡೋಕ್ಕಾಗ್ತಿಲ್ಲ ನನಗೆ. ಈಗ ಮಾಸ್ತಿಕಟ್ಟೆ ಬಂದಿದ್ದೀವಿ. ಇದು ಮಾಸ್ತಿಕಟ್ಟೆ. ಇನ್ನು ಜಾಮ್ ಇದು. ಯಾವ ಕಡೆ ಎಲ್ಲಿವರೆಗೂ ಐತೆ ಗೊತ್ತಿಲ್ಲ ನೋಡಿ. ಇದ್ರಾಗ ಇವ್ರು ಬೇರೆ, ಆ ಕಡೆ ಒಬ್ರು ಈ ಕಡೆ ಒಬ್ರು. ಇದ್ರಾಗೆಲ್ಲ ಮಲಗಿರೋರಲ್ಲ ಅಲ್ಲೇ ಮಲಗಿರ್ತಾರೆ. ಎಚ್ಚರ ಇದ್ದಾರೆ ಮುಂದಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಅಲ್ಲೇ ಮಲಗಿರ್ತಾರೆ ಅವರು. ಈಗ ನೋಡಿ ಇಲ್ಲಿ ಗಾಡಿಗಳು ಹೆಂಗೆ ಹೋಗೋದಿಲ್ಲಿ. 2 ಕಡೆ ಗಾಡಿ ನಿಲ್ಸ್ಕೊಂಬಿಟ್ಟು 3 ಕಡೆ ಇದೊಂದು ಅದೊಂದು, ಆ ಕಡೆ ಲಾಸ್ಟಲ್ಲಿ ಒಂದು 4 ಲೈನ್ 4 ಲೈನ್ ಮಾಡಿ ನಿಲ್ಸಿರೋದು ನೋಡಿ. ಇಲ್ಲೊಂದು ಕಡೆ ನೋಡಿ 1 2 ಅದು 3, ಆ ಲಾಸ್ಟಲ್ಲಿ 4. ಎಲ್ಲ ತೆಪ್ಪಗೆ ಮಲಿಕೊಂಬಿಟ್ಟವ್ರೆಲ್ಲ ಹಾಕೊಂಬಿಟ್ರು. ಮಾಸ್ತಿಕಟ್ಟೆ ಬರೋಷ್ಟೊತ್ತಿಗೆ 4:15. ಅಂಕೋಲದಿಂದ ಇಲ್ಲಿಗೆ ಬರೋಕ್ಕೆ 2.5 ಅವರ್ ತಗೊಂಡಿದ್ದೀನಿ. ಎಷ್ಟು ಕಿಲೋಮೀಟ್ರು? 15 ಕಿಲೋಮೀಟ್ರು. ಇದಿನ್ನೂ ಎಲ್ಲಿವರೆಗೂ ಕ್ಲಿಯರ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇವನು ಹಿಂದೆನೇ ನಿಧಾನ ಫಸ್ಟ್ ಗೇರಲ್ಲೇ ಹೋಗ್ಬೇಕು. ನಿಂತ್ಕೊಂತ ಅಲ್ಲೇ ತಿರ್ಗ ಮತ್ತೆ ಮೂವ್. ಅವನು ಹಿಂದೆನೇ ಹೋಗ್ಬೇಕು ಫಸ್ಟ್ ಗೇರಲ್ಲಿ. ಲೈನ್ ಎಲ್ಲೂ ಎಷ್ಟು ದೂರದಲ್ಲಿ ನಿಂತಿದೆಯೋ ಅಲ್ಲಿವರೆಗೂ ಅವನು ಓವರ್ಟೇಕ್ ಮಾಡೋಕ್ಕಾಗಲ್ಲ ನಾವು. ಈ ಕಡೆ ಲೈನ್ ಎಲ್ಲಿವರೆಗೂ ಜಾಮ್ ಆಯಿತು ಅಲ್ಲಿವರೆಗೂ ನಾವು ಓವರ್ಟೇಕ್ ಮಾಡೋಕ್ಕೇ ಆಗಲ್ಲ. ಮಾಸ್ತಿಕಟ್ಟೆ
ಇಲ್ಲಿ ನೆಟ್ವರ್ಕ್ ಇಲ್ಲ, ಏನಿಲ್ಲ. BSNL ಬಿಟ್ಟರೆ ಬೇರೆ ಇಲ್ಲಿ ಯಾವ ನೆಟ್ವರ್ಕ್ ಸಿಗಲ್ಲ. ನಮ್ಮ ಮಾಸ್ತಿಕಟ್ಟೆ ಹೋಟ್ಲು ಬಂದ್ಬಿಟ್ಟು ಲಾಸ್ಟ್ಗೂ ಮಾಸ್ತಿಕಟ್ಟೆ ದೇವಸ್ಥಾನ. ಓ, ಇಲ್ಲಿಗೆ ಕ್ಲಿಯರ್ ಜಾಮು. ಇಲ್ಲಿಗೆ ಇಲ್ಲ, ಇಲ್ಲಿಗೆ ಕ್ಲಿಯರ್ ಜಾಮ್. ಆರಾಮಾಗಿ ಹೋಗೋಣ ನಾವಿನ್ನು. ನಾವು ಮುಂದೆ ಎಲ್ಲರೂ ನೆಟ್ವರ್ಕ್ ಇರತ್ತವ, ಹೋಗಿ ಮಲಿಕೊಂಬಿಡೋಣ. ಇಲ್ಲಿ ಮಲಿಕೋಬೋದಿತ್ತು, ಇಲ್ಲಿ ನೆಟ್ವರ್ಕ್ ಇಲ್ಲ, ಇಲ್ಲಿ ಟವರ್ ಇಲ್ಲ. ಇಲ್ಲಿ ಗೂಳಾಪುರನೋ ಇಲ್ಲ ರಾಮನಗುಳಿ ಹತ್ರ ಹೋಗ್ಬಿಟ್ಟು ಮಲಿಕೊಂಬಿಡೋಣ ನಾವು. ಅಷ್ಟೇ, ಯಾರು ತೊಳೆ ಸತೆ ಕೊಡಲ್ಲ. ಅಲ್ಲ ತೊಳೆ ಅಂತ ನಾವು ಕುಂದ್ರ ಸ್ಟೈಲ್ ನೋಡೋದು ಬೇಡ ಅಂತ ಎಲ್ಲಪ್ಪ, ನಿನ್ನ ಮಕನೇ ಕಾಣವಲ್ದು. ಈಗ ಕಾಣ್ತಿದ್ದ ಹೇಳಪ್ಪ. ನೋಡಪ್ಪ, ಇವ್ರು ನಮ್ಮ ಆ ಗಾಡಿ ಡ್ರೈವರು, ನಮ್ಮ ಉದಯಪ್ಪನ ಡ್ರೈವರ್. ಅವ್ರ ಗಾಡಿಯಲ್ಲಿ ಪಲಾವು, ನಮ್ಮ ಗಾಡಿದ ಅನ್ನ ಸಾರು. ಸ್ನೇಹಿತರೆ, ಆ ಗಾಡಿನ ಹೊಡ್ತು ಮೊನ್ನೆ ರಾತ್ರಿ ಘಾಟಲ್ಲಿ ಸಿಕ್ಕಿತ್ತಲ್ಲ, ನಮ್ಮ ಓನರ್ ಫ್ರೆಂಡ್ ಗಾಡಿ. ನಮ್ಮ ಓನರ್ ಗಾಡಿ ತಾನೆ ಸೇಮ್. ನಮ್ಮ ವ್ಯೂ ನೋಡಿ ಹೆಂಗೈತೆ ಜಾಗ. ಪ್ಲೇಸು ಸಾಕಾಗಿರ್ತದೆ ಇದು ನೋಡೋಕ್ಕೆ. ಊಟ ಮಾಡ್ಕೊಂಡು ಆ ಗಾಡಿನ ಹೊಡ್ತು ನಾವು ಹೊಲ್ಡಣ ಇವಾಗ. ಎಲ್ಲ ಕಲ್ಗುಡಿಸ್ಬಿಡ್ರಿ, ಹೆಂಗೈತೆ ನೋಡಿ ಸ್ವಾಮಿ. ಇವು ಬೆಟ್ಟ ಗುಡ್ಡ, ಎಷ್ಟು ಗಾಡಿ ಇದ್ರ ಕೆಳಗೆ ಬಿದ್ದೇವೆ ಅನ್ನೋದು ಗೊತ್ತಿಲ್ಲ. ಮೊನ್ನೆ ರೀಸೆಂಟಾಗಿ ಒಂದು ಬಸ್ಸು, ಒಂದು ಲಾರಿ ಇದಾಗಿತ್ತು. ಸದ್ಯಕ್ಕೆ ನಾವು ನಮ್ಮ ಕಡೆ ನೋಡ್ಕೊಂಡು ಹೋಯ್ತಾ ಇರೋಣ. ಬರೀ ಘಾಟ್ ಹಚ್ಚೋಣ ಫಸ್ಟ್. ಅರ್ಧ ಘಾಟಲ್ಲಿ ನೆಟ್ವರ್ಕ್ ಇಲ್ಲ, ಏನಿಲ್ಲ. ಇಲ್ಲಿ ಬೆಳಗಿಂದ ನೆಟ್ವರ್ಕ್ ಇಲ್ಲದೇ ಆರಾಮಾಗಿದ್ವಿ. ಯಾವ ಫೋನ್ ಬಂದಿಲ್ಲ ನಮಗೆ. ಗಾಡಿಗಳು ನೋಡಿ ಹೆಂಗೆ ಹತ್ತಿರ್ತವೆ, ಅಲ್ಲಿ ಇಳಿಯೋದು. ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದೇನಂದರೆ ನಮ್ಮ ಬಿಜಾಪುರದಲ್ಲಿ ನಮ್ಮ ಗಾಡಿ ಖಾಲಿ ಆಗ್ತಿದೆ. ಇದು ಒಳ್ಳೆ ಪೋಸ್ ಇದೆ. ಇದು ಒಂದು ಫೋಟೋ ಸಾಕಾಗೈತೆ. ಬಿಜಾಪುರದಲ್ಲಿ ನಮ್ಮ ಅರ್ಜುನ ಗಾಡಿ ಖಾಲಿ ಮಾಡ್ತಾಯಿದ್ದಾರೆ. ಹಿಂಸೆ ಅಂದರೆ ಹಿಂಸೆ. ನೈಟೇ ಬಂದೆ, ಬೆಳಗ್ಗೆ ತಗೊಬಂದು ಖಾಲಿ ಮಾಡ್ತಾಯಿದ್ದಾರೆ. ಇದೊಂದು ಸರ್ಕಲ್, ಇದು ಲಂಬಾಣಿ ಸರ್ಕಲ್ ಏನೋ ಅಂತಾರೆ. ಇದು ಲಂಬಾಣಿ ಸರ್ಕಲ್ ಏನೋ ಅಂತಾರೆ. ಇದು ನೋಡ್ಬೋದು, ಬಿಜಾಪುರ. ಇದು ನಮ್ಮ ಸೋಲಾಪುರ ಹೋಗೋ ರೋಡ್. ಇದು ಸೋಲಾಪುರ ಹೋಗೋ ರೋಡು. ಇದು ನಮ್ಮ ಅರ್ಜುನ ಇದೇ ಖಾಲಿ ಮಾಡ್ತಿರೋದು, ಬಾಬಾ ಸ್ಟೀಲ್ ಅಂತೇಳಿ. ನೈಟೇ ಒಂದು 3 ಗಂಟೆಗೆ ಬಂದು ಮಲಗಿದ್ದೆ. ಬೆಳಗ್ಗೆ ಒಂದು 9-9:30 ತೂಕ ಮಾಡಿಸ್ಕೊಬಂದು ಖಾಲಿ ಮಾಡ್ತಾವ್ರೆ. ಟೈಮ್ ಒಂದು ಈಗ 11 ಗಂಟೆ ಅಷ್ಟೇ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಖಾಲಿ ಮಾಡ್ಕೊಂಡು ಸಿಂದಗಿ ಕಡೆ ಹೋಗ್ಬೇಕು. ನೋಡಿ, ಇಲ್ಲಿ ಖಾಲಿ ಮಾಡ್ತಾಯಿರೋದು. ಇಕ್ಕಟ್ಟು ಜಾಗ. ಇಲ್ಲಿ ಗಾಡಿ ರಿವರ್ಸ್ ಬಿಡೋದು, ತೆಗಿಯೋದು ರಿವರ್ಸ್ ಬಿಡೋದು ಭಾರಿ ಹಿಂಸೆ ಇಲ್ಲಿ ಜಾಗ. ಟ್ರಾಫಿಕ್ ಬೇರೆ, ಗಾಡಿ ಕಟ್ಟಾಗಲ್ಲ, ಹಿಂಸೆ ಆಗ್ತಾವೆ ಇಲ್ಲಿ.